CSB ಅಂತ ಹೇಳಿದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಒಂದು ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಮೈಸೂರು, ಕರ್ನಾಟಕ. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆ ಇದಾಗಿರುತ್ತೆ. ಇದಕ್ಕೆ ಸ್ಯಾಲ್ರಿ ತಿಂಗಳಿಗೆ 15,000 ರೂಪಾಯಿ ತನಕ ಸ್ಯಾಲ್ರಿ ಇರುವಂತಹ ಜಾಬ್ ಇದಾಗಿದೆ. ನೆಕ್ಸ್ಟ್ ಇದರ ಅರ್ಜಿ ಶುಲ್ಕದ ವಿವರನ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಸೆಲೆಕ್ಷನ್ ನ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ರಿಟರ್ನ್ ಟೆಸ್ಟ್, ಲಿಖಿತ ಪರೀಕ್ಷೆ ಈ ತರ ಯಾವುದೂ ಕೂಡ ಇರೋದಿಲ್ಲ. ಜಸ್ಟ್ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಅದನ್ನ ಅಟೆಂಡ್ ಮಾಡಿದ್ರೆ ನಿಮಗೆ ಜಾಬ್ ಸಿಗುತ್ತೆ. ಯಾವ ಟೆಸ್ಟ್ನು ಕೂಡ ನೀವು ಬರೆಯೋ ಅಗತ್ಯ ಇರೋದಿಲ್ಲ. ಈ ವಾಕ್ ಇನ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋಕ್ಕೆ ನೀವು ಒಂದ್ಸಲ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರ ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಹೋಗಿ. ಗೊತ್ತಾಯ್ತಲ್ವಾ? ಮತ್ತೆ ಅರ್ಜಿಯನ್ನ ಹಾಕೋ ಅಗತ್ಯ ಕೂಡ ಇರೋದಿಲ್ಲ. ಯಾಕಂದ್ರೆ ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂನೇ ನೀನು ಅಟೆಂಡ್ ಮಾಡ್ಬೋದು ನೀವುಗಳೆಲ್ಲರೂ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡು. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಬೇಕಾಗುತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ರೆಸ್ಯೂಮೆ, ಅಪ್ಡೇಟೆಡ್ ರೆಸ್ಯೂಮೆ ಇಟ್ಕೊಂಡು ಹೋಗಿರಿ. ನೋಟಿಫಿಕೇಶನ್ನ ನೋಡ್ಕೊಂಡು ಅದರ ರಿಲೇಟೆಡ್ ರೆಸ್ಯೂಮೆ ರೆಡಿ ಮಾಡ್ಕೊಂಡು ಹೋಗಿ. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ರೆಡಿ ಇಟ್ಕೊಳ್ಳಿ. ಮತ್ತು ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಇದಿಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿತ್ 2 ಸೆಟ್ ಜೆರಾಕ್ಸ್ ಕಾಪಿ ಕೂಡ ಮಾಡಿಸ್ಕೊಂಡು ಹೋಗಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೀವು ವಾಕ್ ಇನ್ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಯಾವ ವೆನ್ಯೂ ಅಟೆಂಡ್ ಮಾಡಬೇಕು, ಯಾವ ವೆನ್ಯೂನಲ್ಲಿ ಇರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಅಂದರೆ ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ. CSB ಸೆಂಟ್ರಲ್ ಸೆರಿಕಲ್ಚರ್ ರಿಸರ್ಚ್ ಅಂಡ್ ಇನ್ಸ್ಟಿಟ್ಯೂಟ್, ಮಾನಂದವಾಡಿ ರೋಡ್, ಶ್ರೀರಾಂಪುರ, ಮೈಸೂರು 570008. ಈ ಅಡ್ರೆಸ್ಗೆ 28 ಜನವರಿ 2026ಕ್ಕೆ ನೀವು ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಹೋಗಬೇಕಾಗತ್ತೆ. ಬೆಳಗ್ಗೆನೆ ಹೋಗಿರಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿ ಅಂದರೆ ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ 16 ಜನವರಿ 2026. ಮುಂಚೆನೆ ತಿಳಿಸಿದ ಹಾಗೆ ವಾಕ್ ಇನ್ ಇಂಟರ್ವ್ಯೂ ಡೇಟ್ 28 ಜನವರಿ 2026. ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕನ್ನು ಕ್ಲಿಕ್ ಮಾಡಿ. ಈ CSB ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಫಸ್ಟ್ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ, ಅದಾದ ನಂತರ ಕೆಳಗಡೆ ಹಿಂದಿನಲ್ಲೂ ಕೊಟ್ಟಿದ್ದಾರೆ. ನಿಮಗೆ ಯಾವ ಭಾಷೆ ಈಸಿಯಾಗಿ ಅರ್ಥ ಆಗುತ್ತೆ ಅದನ್ನು ಓದ್ಕೊಳ್ಳಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಅದರ ಕೆಳಗಡೆನೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ. csb.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಇಲ್ಲಿಂದ ಕೂಡ ನೀವು ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಲ್ಲಿಂದ ಕೂಡ ಜಾಬ್ ಡೀಟೇಲ್ಸ್ನ ನೀವು ತಿಳ್ಕೊಬಹುದು. ಗೊತ್ತಾಯ್ತಲ್ವಾ? ಇವಾಗ ಇದರ ವಯೋಮಿತಿಯ ಡೀಟೇಲ್ಸ್ ಏನಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 30 ವರ್ಷದವರು ಕೂಡ ಅರ್ಜಿಯನ್ನು ಹಾಕೋಬಹುದು. ಆದರೆ ವಯೋಮಿತಿಯ ಸಡಿಲಿಕೆ ಕೊಟ್ಟಿದ್ದಾರೆ. SC/ST ಕ್ಯಾಂಡಿಡೇಟ್ಸ್ಗಳಿಗೆ, OBC ಕ್ಯಾಂಡಿಡೇಟ್ಸ್ಗಳಿಗೆ, ಹೆಣ್ಣು ಮಕ್ಕಳಿಗೆ ಅಂದರೆ ವಿಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ, ಮತ್ತು ಅಂಗವಿಕಲ ಕ್ಯಾಂಡಿಡೇಟ್ಸ್. PWBD ಅಂದರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿ ಅಂತ ಹೇಳಿ ಅಂಥವರಿಗೆ 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಈ ಸಡಿಲಿಕೆಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಪ್ರಮಾಣ ಪತ್ರಗಳಿರಬೇಕು. SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಜಾತಿ ಪ್ರಮಾಣ ಪತ್ರ, OBC ಕ್ಯಾಂಡಿಡೇಟ್ಸ್ ಆಗಿದ್ರೆ OBC ಪ್ರಮಾಣ ಪತ್ರ, ಅಂಗವಿಕಲ ಕ್ಯಾಂಡಿಡೇಟ್ಸ್ ಆಗಿದ್ರೆ ಡಿಸಬಿಲಿಟಿ ಸರ್ಟಿಫಿಕೇಟು. ಇದಿಷ್ಟು ನಿಮ್ಮ ಹತ್ರ ಇರಬೇಕಾಗುತ್ತೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ BSc ಕಂಪ್ಲೀಟ್ ಮಾಡಿರೋರು ಅರ್ಜಿಯನ್ನು ಹಾಕೋಬಹುದು. ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ. ನೀವು BSc ಮಾಡಿರ್ಬೇಕು. ಯಾವುದರಲ್ಲಿ ಅಂತ ಹೇಳಿದ್ರೆ ಸೆರಿಕಲ್ಚರು ಅಥವಾ ಅಗ್ರಿಕಲ್ಚರು ಅಥವಾ ಬಾಟ್ನಿ, ಬಯೋಕೆಮಿಸ್ಟ್ರಿ, ಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ ಅಥವಾ ಲೈಫ್ ಸೈನ್ಸಸ್. ಇದು ಯಾವುದರಲ್ಲೇ BSc ಮಾಡಿದ್ರೂ ಕೂಡ ನೀವು ಹೋಗ್ಬೋದು, ಅಟೆಂಡ್ ಮಾಡಬಹುದು. ಮತ್ತು ಮಿನಿಮಮ್ 55% ಮಾರ್ಕ್ಸ್ ನೀವು ತೊಗೊಂಡಿರ್ಬೇಕಾಗತ್ತೆ ಎಜುಕೇಷನಲ್ಲಿ ನಿಮ್ಮ ಡಿಗ್ರಿಯಲ್ಲಿ. SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ 50% ಮಾರ್ಕ್ಸ್ ತೊಗೊಂಡಿರ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಅಂದರೆ ಪ್ರಿಫರೆನ್ಸ್ ಕೂಡ MSc ಆದವ್ರಿಗೂ ಕೂಡ ಪ್ರಿಫರೆನ್ಸ್ ಕೊಡ್ತಾರೆ. MSc ಆಗಿದ್ರು ಸೇಮ್ ಸೆರಿಕಲ್ಚರು, ಬಾಟ್ನಿ, ಅಗ್ರಿಕಲ್ಚರ್ ಅಥವಾ ಲೈಫ್ ಸೈನ್ಸ್ ಆಗಿರಬೇಕಾಗುತ್ತೆ. ಮತ್ತು ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಮತ್ತು ವೆಟ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಇನ್ ಪ್ಲಾಂಟಾಲಜಿ ಅದರಲ್ಲೂ ನಿಮ್ಗೆ ಏನಾದರೂ ನಾಲೆಡ್ಜ್ ಇದ್ದರೆ ನಿಮ್ಮನ್ನು ಡಿಸೈರಬಲ್ ಕ್ವಾಲಿಫಿಕೇಷನ್ ಪ್ರಿಫರ್ ಮಾಡ್ತಾರೆ ಅವರು. ಅದಿಲ್ಲ ಅಂದ್ರೂ ತೊಂದರೆ ಇಲ್ಲ, BSc ಮಾಡಿದ್ರೂ ಓಕೆ. ಬಟ್ ಇದು ಮಾಡಿದರೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜು MSc ಏನಾರು ಮಾಡಿದರೆ ನಿಮಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಒಂದು ಕಾಪಿ ಅಂತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಾನು ಹೇಳಿದ್ನಲ್ಲ ಅದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಎಂದು SLC PUC ಎಲ್ಲದೂ ಹೇಳಿದ್ದಾರೆ. ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಮತ್ತು ಇಲ್ಲಿ ನೇಚರ್ ಆಫ್ ವರ್ಕ್ ಯಾವ ಥರ ವರ್ಕು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಎಷ್ಟೊತ್ತಿಗೆ ಹೋಗಬೇಕು ಅಂದರೆ ಬೆಳಗ್ಗೆ 10:00ವರೆಗೆ ನೀವು ಅಲ್ಲಿ ಇರಬೇಕಾಗುತ್ತೆ. ಅಂದರೆ ನೀವು
10:30ಗೆ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ 9:00ವರೆಗೆ ಇರಬೇಕು. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದಕ್ಕೋಸ್ಕರ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ತೊಗೊಂಡು ಹೋಗಿ. ಮತ್ತೆ ಇದಿಷ್ಟು ಕೊಟ್ಟಿಯಾರ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಅದನ್ನೆಲ್ಲ ಸಂಪೂರ್ಣವಾಗಿ ಒಂದ್ಸಲ ಓದ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಇದಿಷ್ಟು ಈ ಜಾಬ್ನ ವಿವರ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಒಂದ್ಸಲ ಓದ್ಕೊಳ್ಳಿ. ನಿಮಗೆ ಪ್ರತಿದಿನ ಯಾವ ವೆಬ್ಸೈಟಿಂದ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಅಂದರೆ ನಮ್ಮದೇ ವೆಬ್ಸೈಟು ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ವಿ, prgovernmentjobs.com ಅಂತ ಹೇಳಿ. ಇದರ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿದ್ದೀವಿ. ಮತ್ತೆ ಅದೇ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅದನ್ನು ಕೂಡ ಜಾಯಿನ್ ಆಗಿ. ಈ ವೆಬ್ಸೈಟಲ್ಲೂ ಕೂಡ ಈ ರೀತಿ ಬಟನ್ಸ್ ಇದೆ, ಇಲ್ಲಿಂದ ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಪ್ರತಿದಿನ ನಿಮಗೆ ಜಾಬ್ ಲಿಂಕ್ಸ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಪ್ರೊವೈಡ್ ಮಾಡ್ತೀವಿ.